ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಹೊರಡಿಸುವ ಪ್ರತಿಯೊಂದು ಅಧಿಕೃತ ಆದೇಶಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹೊರಡಿಸುವ ಪ್ರತಿಯೊಂದು ಆದೇಶಗಳು ಹಾಗೂ ರಾಜ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸರ್ಕಾರಿ ನೌಕರರ ಬಗ್ಗೆ ಹೊರಡಿಸುವಂತಹ ಆದೇಶಗಳನ್ನು ಸರ್ಕಾರಿ ನೌಕರರಿಗೆ ಯಥಾವತ್ತಾಗಿ ತಲುಪಿಸುವಂತಹ ಏಕೈಕ ಚಾನಲ್ ಅದುವೇ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದೀಗ ಬಂದಿರತಕ್ಕಂಥ ಸರ್ಕಾರಿ ನೌಕರರ ಬಹಳ ಮುಖ್ಯವಾದಂಥ ಮಾಹಿತಿ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ಪತ್ರದಲ್ಲಿ ನೋಡಿ ಅಧಿಕೃತವಾಗಿ ಪ್ರಕಟಿಸಲಾಗಿದೆ. ಇದು ರೀಸೆಂಟ್ ಅಪ್ಡೇಟ್ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಹಬ್ಬಗಳಿಗೆ ಮುಂಗಡವನ್ನು ಕೊಡ್ತಾಯಿತ್ತು ಇಲಾಖೆಗಳಿಂದ, ಅಂದರೆ ಅಡ್ವಾನ್ಸನ್ನು ಕೊಡ್ತಾಯಿತ್ತು. ಸೊ ಈಗ ಅದಕ್ಕೆ ಕೆಲವೊಂದಷ್ಟು ಹಬ್ಬಗಳನ್ನು ಮಾತ್ರ ಸೀಮಿತ ಮಾಡಿ ಇಟ್ಟಿದ್ದರು. ಅಂದರೆ 11 ಹಬ್ಬಗಳನ್ನು ಪಟ್ಟಿ ಮಾಡಿ ಆ ಹಬ್ಬಗಳಿಗೆ ಮಾತ್ರ ಹಬ್ಬದ ಮುಂಗಡವನ್ನು ನೀಡಲಾಗ್ತಾಯಿತ್ತು. ಈಗ ಅದಕ್ಕೆ ಮತ್ತಷ್ಟು ಹಬ್ಬಗಳನ್ನು ಹೆಚ್ಚುವರಿಯಾಗಿ ಸೇರಿಸಿ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗಿದೆ ಸ್ನೇಹಿತರೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ ಹಬ್ಬದ ಮುಂಗಡ ಸ್ನೇಹಿತರೆ 50,000ಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಒಂದು ಮನವಿಯನ್ನು ಕೂಡ ಆಲ್ರೆಡಿ ಸಲ್ಲಿಸಿ ಆಗಿದೆ. ಅದರ ಬಗ್ಗೆ ಕೂಡ ಒಂದು ವಿಡಿಯೋನ ನಾನು ಮುಂಚೆ ಮಾಡಿದೆ. ಸೊ ಈಗ ಅದೇ ಹಬ್ಬಗಳ ಮುಂಗಡದ ಬಗ್ಗೆ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಧಿಕೃತವಾಗಿ ಬಂದಿರತಕ್ಕಂಥ ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಯಾರು ಸರ್ಕಾರಿ ನೌಕರರಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಈಗ ಬಂದಿರತಕ್ಕಂಥ ಮಾಹಿತಿಯ ಬಗ್ಗೆ ಕಂಪ್ಲೀಟಾಗಿ ನೋಡೋಣ. ನೋಡಿ, ರಾಜ್ಯ ಸರ್ಕಾರಿ ನೌಕರರು ಹಬ್ಬದ ಮುಂಗಡ ಪಡೆಯಲು ಅಧಿಸೂಚಿಸಿರುವ ಹಬ್ಬಗಳೊಂದಿಗೆ ಹೆಚ್ಚುವರಿಯಾಗಿ ಕೆಲವು ಹಬ್ಬಗಳನ್ನು ಸೇರ್ಪಡೆಗೊಳಿಸುವ ಬಗ್ಗೆ ಈ ಆದೇಶ ಬಂದಿರತಕ್ಕಂಥದ್ದು. ನೋಡಿ, ಮುಂಚೆ ನಿಮಗೆ ಕೊಡ್ತಾ ಇದ್ದಂಥ ಹಬ್ಬದ ಮುಂಗಡ ಕೊಡ್ತಾ ಇದ್ದಂಥ ಹಬ್ಬಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಕೇವಲ 11 ಹಬ್ಬಗಳಿಗೆ ಮಾತ್ರ ಇದ್ದಿದ್ದು. ಮೊದಲನೇದಾಗಿ ಸೌರಮಾನ ಯುಗಾದಿ ಅಥವಾ ಚಂದ್ರಮಾನ ಯುಗಾದಿ, ಮತ್ತು ಎರಡನೇದು ಮಕರ ಸಂಕ್ರಾಂತಿ, ಮೂರನೇದು ದೀಪಾವಳಿ ಹಬ್ಬ ಮತ್ತು ಗಣೇಶ ಚತುರ್ಥಿ, ರಂಜಾನ್ ಮತ್ತು ಬಕ್ರೀದ್, ಈದ್ ಮಿಲಾದ್ ಮತ್ತು ಈಸ್ಟರ್ ಮತ್ತು ಗಣತಂತ್ರ ದಿನ ಮತ್ತು ಸ್ವಾತಂತ್ರ್ಯ ದಿನ, ಅದರ ಜೊತೆಗೆ ದಸರಾ. ಈ 11 ಹಬ್ಬಗಳಿಗೆ ಮಾತ್ರ ಮುಂಚೆ ನೌಕರರಿಗೆ ಹಬ್ಬದ ಮುಂಗಡವನ್ನು ಕೊಡ್ತಾಯಿದ್ರು. ಈಗ ಅದಕ್ಕೆ ಹೆಚ್ಚುವರಿಗೆ ಹಬ್ಬಗಳನ್ನು ಯಾವುದನ್ನು ಸೇರಿಸಲಾಗಿದೆ ಅಂತಂದರೆ, ಸರ್ಕಾರಿ ಆದೇಶ ಸಂಖ್ಯೆ ಮತ್ತು ದಿನಾಂಕವನ್ನು ನೀವು ಗಮನಿಸಬೇಕು ಸ್ನೇಹಿತರೆ. 29 ಜನವರಿ 2026 ಅಂದರೆ ನಿನ್ನೆ ಬಂದಿರತಕ್ಕಂಥ ಆದೇಶ ಇದು. ಸೊ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಬ್ಬಗಳ ಮುಂಗಡವನ್ನು ಪಡೆಯಲು ಈಗಾಗಲೇ ಅಧಿಸೂಚಿಸಿರುವ ಹಬ್ಬಗಳೊಂದಿಗೆ ಈ ಕೆಳಕಂಡ ಹಬ್ಬಗಳನ್ನು ಹೆಚ್ಚುವರಿಯಾಗಿ ಸೇರ್ಪಡೆಗೊಳಿಸಿ ಆದೇಶಿಸಲಾಗಿದೆ. ಯಾವ ಹಬ್ಬಗಳನ್ನು ಸೇರಿಸಿದ್ದಾರೆ ಅಂತಂದರೆ, ನೋಡಿ, ಮುಖ್ಯವಾದ ಹಬ್ಬಗಳನ್ನೇ ಬಿಟ್ಬಿಟ್ಟಿದ್ರು ಸ್ನೇಹಿತರೆ. ಈಗ ಅವಕ್ಕೆ ಒಂದು ಒತ್ತಾಯದ ಮೇರೆಗೆ ಇದನ್ನು ಕೂಡ ಸೇರಿಸಲಾಗಿದೆ. ಮೊದಲನೇದಾಗಿ ಮಹಾಶಿವರಾತ್ರಿ, ಶ್ರೀರಾಮ ನವಮಿ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಮಹಾಲಯ ಅಮಾವಾಸ್ಯೆ ಇದನ್ನು ಕೂಡ ಹಬ್ಬವಾಗಿ ಆಚರಿಸಲಾಗುತ್ತೆ. ಆ ಕಾರಣಕ್ಕೆ ಇದನ್ನು ಕೂಡ ಸೇರಿಸಲಾಗಿದೆ. ನಾಗರ ಪಂಚಮಿ ಮತ್ತು ಕನ್ನಡ ರಾಜ್ಯೋತ್ಸವಕ್ಕೂ ಕೂಡ ಮುಂಗಡವನ್ನು ಈಗ ಕೊಡಬೇಕಂತ ತೀರ್ಮಾನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಹೋಳಿ ಹಬ್ಬ ಮತ್ತು ಬಸವ ಜಯಂತಿ, ಒಟ್ಟು 8 ಹಬ್ಬಗಳನ್ನು ಈಗ ಪ್ರತ್ಯೇಕವಾಗಿ ಸೇರಿಸಲಾಗಿದೆ ಸ್ನೇಹಿತರೆ. ಮುಂಚೆ ಇದ್ದಂಥದ್ದು 11 ಹಬ್ಬಗಳು ಪ್ಲಸ್ ಇದು 8 ಅಂದರೆ ಒಟ್ಟು 19 ಹಬ್ಬಗಳಿಗೆ ನೀವು ಮುಂಗಡವನ್ನು ಪಡಿಬೋದು. ಈಗ ಸರ್ಕಾರಿ ನೌಕರರ ಸಂಘ ಒಂದು ಮನವಿಯನ್ನು ಸಲ್ಲಿಸಿರುವ ಹಾಗೆ 50,000ಗಳ ಮುಂಗಡ ಏನಾದರೂ ಆಯಿತು ಅಂತಂದರೆ ನಿಮಗೆ ಪ್ರತಿ ಹಬ್ಬಕ್ಕೆ 50,000ಗಳ ಮುಂಗಡವನ್ನು ನೀವು ಪಡಿಬಹುದಾಗಿದೆ ಸ್ನೇಹಿತರೆ. ಇದು ಆದೇಶ ಆಲ್ರೆಡಿ ಆಗಿರೋದ್ರಿಂದ ನೆಕ್ಸ್ಟು ಹಬ್ಬಗಳಿಗೆ ನೀವು ಮುಂಗಡವನ್ನು ಪಡಿಬಹುದಾಗಿದೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿ ಮತ್ತಷ್ಟು ಅಧಿಕೃತ ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.